ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಬಬುನಿ ಅಂತ ವೃದ್ಧ ರೈತ ವಾಸಿಸುತ್ತಿದ್ದ. ಅವನ ಹತ್ತಿರ ಒಂದು ಕುದುರೆ ಇತ್ತು. ಅದು ಒಂದು ದಿನ ಓಡಿ ಹೋಯಿತು. ಆಗ ಊರಿನ ಗ್ರಾಮಸ್ಥರು ಏನು ದುರದೃಷ್ಟ, ಇರುವ ಒಂದು ಕುದುರೆಯನ್ನ ಕಾಪಾಡಿಕೊಳ್ಳಲು ಅವನಿಂದ ಆಗಲಿಲ್ಲ ಎಂದು ಮಾತನಾಡತೊಡಗಿದರು. ಆಗ ರೈತ ಯಾವುದಕ್ಕೂ ಉತ್ತರ ನೀಡಲಿಲ್ಲ. ಕೆಲವು ದಿನಗಳ ನಂತರ ಓಡಿ ಹೋದ ಕುದುರೆ ಹಿಂತಿರುಗಿ ಬಂತು. ಅದರೊಂದಿಗೆ 3 ಕಾಡು ಕುದುರೆಗಳನ್ನು ತಂದಿತ್ತು. ಆಗ ಗ್ರಾಮಸ್ಥರು ಆಶ್ಚರ್ಯಚಕಿತರಾದರು. ಎಂತ ಅದ್ಭುತ, ಓಡಿ ಹೋದ ಕುದುರೆ ಮತ್ತೆ ಬಂದಿದೆ, ಅದರೊಂದಿಗೆ 3 ಕುದುರೆಗಳನ್ನು ಕರೆದು ತಂದಿದೆ, ನೀನು ಅದೃಷ್ಟವಂತ ಎಂದು ರೈತನ ಬಗ್ಗೆ ಮಾತನಾಡತೊಡಗಿದರು. ಆಗ ರೈತ ಮುಗುಳ್ನಗುತ್ತಾ ಸುಮ್ಮನಾದನು. ಒಂದು ದಿನ ರೈತನ ಮಗ ಕಾಡು ಕುದುರೆಗಳಲ್ಲಿ ಒಂದನ್ನು ಪಳಗಿಸಲು ಪ್ರಯತ್ನಿಸಿ ಅದರ ಮೇಲಿಂದ ಕೆಳಗೆ ಬಿದ್ದು ಕಾಲು ಮುರಿದುಕೊಂಡನು. ಆಗ ಗ್ರಾಮಸ್ಥರು ಮತ್ತೆ ಬಂದರು. ಏನು ಭಯಾನಕ ದುರದೃಷ್ಟ ಎಂದು ಮಾತನಾಡತೊಡಗಿದರು. ಆಗಲೂ ಕೂಡ ರೈತ ಶಾಂತವಾಗಿ ಉತ್ತರಿಸಿದನು. ಒಂದು ವಾರದ ನಂತರ ಸೈನಿಕರು ರೈತನ ಮಗ ಚಿಕ್ಕ ವಯಸ್ಸಿನಲ್ಲಿಯೇ ಕುದುರೆಗಳನ್ನ ಪಳಗಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂಬ ಸುದ್ದಿ ಕೇಳಿ ಆತನನ್ನ ಸೈನ್ಯಕ್ಕೆ ಸೇರಿಸಿಕೊಳ್ಳಲು ಆತನ ಮನೆಗೆ ಬಂದರು. ಅವನ ಕಾಲುಗಳು ಮುರಿದ ಕಾರಣ ರೈತನ ಮಗನನ್ನ ಕರೆದೊಯ್ಯಲಾಗಲಿಲ್ಲ. ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟರು. ನೀನು ಎಷ್ಟು ಅದೃಷ್ಟಶಾಲಿ ಎಂದು ರೈತನಿಗೆ ಕೇಳಿದರು. ಆಗ ರೈತ ಒಳ್ಳೆಯದು ಅಥವಾ ಕೆಟ್ಟದ್ದು ಯಾರಿಗೆ ಗೊತ್ತು ಎಂದು ಉತ್ತರಿಸಿದನು. ರೈತ ಈ ರೀತಿ ಏಕೆ ಉತ್ತರಿಸಿದ ಎಂದು ನಿಮಗೆ ಅನಿಸುತ್ತಿರಬಹುದು. ರೈತನ ಜೀವನದಲ್ಲಿ ಕುದುರೆ ಓಡಿ ಹೋಗಿದ್ದು ಮತ್ತು ಆತನ ಮಗ ಕಾಲು ಮುರಿದುಕೊಂಡಿದ್ದನ್ನು ಆ ಊರಿನ ಗ್ರಾಮಸ್ಥರು ಕೆಟ್ಟದ್ದು ಎಂದು ಭಾವಿಸಿದ್ದರು. ಹಾಗೆಯೇ ಕುದುರೆ ಮರಳಿ ಬಂದಿದ್ದು ಮತ್ತು ಸೈನಿಕರು ಹುಡುಗನನ್ನ ಸೈನ್ಯಕ್ಕೆ ಸೇರಿಸಿಕೊಳ್ಳಲು ಬಂದಿದ್ದನ್ನ ಒಳ್ಳೆಯದು ಅಥವಾ ಅದೃಷ್ಟ ಎಂದು ಗ್ರಾಮಸ್ಥರು ಭಾವಿಸಿದ್ದರು. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೆ ನಾವು ಇಲ್ಲಿ ಗಮನಿಸಬೇಕಾದದ್ದು ಏನೆಂದರೆ, ಎಂದು ಶಾಪದಂತೆ ಅಥವಾ ಕೆಟ್ಟದಂತೆ ಕಾಣುವುದು ನಾಳೆ ನಿಮಗೆ ದೊಡ್ಡ ಆಶೀರ್ವಾದವಾಗಬಹುದು ಎಂಬುದು ಇಲ್ಲಿನ ನೀತಿ ಪಾಠ. ಜೀವನವು ಏರಿಳಿತಗಳಿಂದ ತುಂಬಿರುತ್ತದೆ ಮತ್ತು ಕೆಲವೊಮ್ಮೆ ಕೆಟ್ಟದ್ದೆಂದು ಕಾಣುವುದು ಒಳ್ಳೆಯದಕ್ಕೆ ಕಾರಣವಾಗಬಹುದು. ಸವಾಲುಗಳಿಂದ ನಿರುತ್ಸಾಹಗೊಳ್ಳುವ ಬದಲು ಅವುಗಳನ್ನು ನಿಮ್ಮ ಪ್ರಯಾಣದ ಭಾಗವಾಗಿ ನೋಡಿ. ಸಕಾರಾತ್ಮಕವಾಗಿ ಉಳಿಯುವ, ಪ್ರತಿಯೊಂದು ಪರಿಸ್ಥಿತಿಯಿಂದ ಕಲಿಯುವ ಮತ್ತು ಮುಂದುವರಿಯುವವರಿಗೆ ಯಶಸ್ಸು ಬರುತ್ತದೆ. ಆದ್ದರಿಂದ ನೀವು ಕಷ್ಟಗಳನ್ನು ಎದುರಿಸಿದಾಗಲೆಲ್ಲ ನಿಮ್ಮನ್ನೇ ಕೇಳಿಕೊಳ್ಳಿ, ಇದು ನಿಜವಾಗಿಯೂ ಕೆಟ್ಟದ್ದೇ ಅಥವಾ ಇದು ಹೆಚ್ಚಿನದಕ್ಕೆ ಕಾರಣವಾಗುವ ಪಾಠವೇ ಎಂದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.